ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಆನ್ಲೈನ್ ಅಪ್ಲಿಕೇಶನ್ಸ್ 2024-25ನೇ ಸಾಲಿನ ಅಪ್ಲಿಕೇಶನ್ಸ್ ಆರಂಭವಾಗಿದೆ. ಸೊ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಲ್ಲಿ ಎಲ್ಲ ಕ್ಲಿಯರಾಗಿ ಹೋಗ್ತಾ ಇದೆ. ಅವಾಗ ಯಾವುದೇ ಥರಂಥ ಪ್ರಾಬ್ಲಮ್ ಇಲ್ಲ, ಎಲ್ಲನೂ ಕೂಡ ನೀಟಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಪ್ಯಾರಾಮೆಡಿಕಲ್ ಬೋರ್ಡ್ನವರು. ಆದರೆ ಒಂದೇ ಒಂದು ಇಶ್ಯೂ ಏನಂತಂದರೆ, ಇಲ್ಲಿ ಅಪ್ಲಿಕೇಶನ್ ಹಾಕಿದ ಮೇಲೆ ಪೇಮೆಂಟ್ ಮಾಡಿದ ಮೇಲೆ ಆ ಪೇಮೆಂಟು ಸಕ್ಸಸ್ ಅಂತ ತೋರಿಸ್ತಾ ಇಲ್ಲ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇರೋದು ಕಾಮೆಂಟ್ಸ್ ಮುಖಾಂತರ. ಸೊ ಇಲ್ಲಿ ಅಪ್ಲಿಕೇಶನ್ ಹಾಕಿದ ನಂತರ ನೀವು ಪೇಮೆಂಟ್ ಮಾಡಿದ ಮೇಲೆ ಸೊ ಅದು ಸ್ಟೇಟಸ್ ಪೆಂಡಿಂಗ್ ಅಂತ ಯಾಕೆ ತೋರಿಸುತ್ತೆ ಅಂತಂದರೆ, ನೀವು ಮಾಡಿರುವಂಥ ಪೇಮೆಂಟು ಕ್ಲಿಯರೆನ್ಸ್ ಆಗಿರೋದಿಲ್ಲ ನಿಮ್ಮ ಒಂದು ಬ್ಯಾಂಕಿಂದ, ಅಥವಾ ಅದು ತೆಗೆದುಕೊಳ್ಳುವಂಥ ಬ್ಯಾಂಕಿಂದ ಕ್ಲಿಯರೆನ್ಸ್ ಆಗಿಲ್ಲ. ಅದು 72 hours ಒಳಗಡೆ ಕ್ಲಿಯರೆನ್ಸ್ ಆಗುತ್ತೆ. ಅಂದರೆ ಇದು 2 to 3 days ನಿಮಗೆ ಒಳಗಡೆನೇ ಒಬ್ಬೊಬ್ಬರಿಗೆ ಏನಾಗುತ್ತೆ, 1 ಅವರಲ್ಲಿ ಬಂದುಬಿಡುತ್ತೆ, ಒಬ್ಬೊಬ್ಬರಿಗೆ 2 hours, ಒಬ್ಬೊಬ್ಬರಿಗೆ ಈವ್ನಿಂಗ್ ತನಕ ಕ್ಲಿಯರ್ ಆಗುತ್ತೆ. ಸೊ ವರ್ಕಿಂಗ್ ಡೇಯಲ್ಲಿದ್ದಾಗ ಏನಾಗುತ್ತೆ ಅಂದರೆ ಈವ್ನಿಂಗ್ ಒಳಗಡೆ ತನಕನೇ ಅಪ್ಡೇಟ್ ಆಗಿಬಿಡುತ್ತೆ. ಇನ್ ಕೇಸ್ ಆಫ್ ಸಂಡೇ ಬಂತು, ಸೆಕೆಂಡ್ ಸಾಟರ್ಡೇ ಗೌರ್ಮೆಂಟ್ ಹಾಲಿಡೇ ಬಂದರೆ ಅವತ್ತು ಒಂದಿನ ಅದು ಪೆಂಡಿಂಗ್ ಇರುತ್ತೆ, ಅದು ಕ್ಲಿಯರೆನ್ಸ್ ಆಗೋದಿಲ್ಲ. ಆಮೇಲೆ ಕ್ಲಿಯರೆನ್ಸ್ ಆಗೇ ಆಗುತ್ತೆ, ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಪೇಮೆಂಟ್ ಸಕ್ಸಸ್ ಆಗಿದ್ದರೆ, ಸೊ ನಿಮ್ಮದು ಪೇಮೆಂಟ್ ಅಮೌಂಟಿಂದ ಕಟ್ ಆಗಿದ್ದರೆ, ಬ್ಯಾಂಕಿಂದ ಅಮೌಂಟ್ ಕಟ್ ಆಗಿದ್ದರೆ, ಸೊ ಅದು ಈವ್ನಿಂಗ್ ತನಕ ಸಕ್ಸಸ್ ಅಂತ ಬರುತ್ತೆ. ಇಲ್ಲ ಅಂದರೆ ನಿಮಗೆ ಅಮೌಂಟ್ ರಿಟರ್ನ್ ಬರುತ್ತೆ, ಅದನ್ನು ನೋಡ್ತಾ ಇರಬೇಕು ನೀವು. 3 days ಮೇಲೂ ಕೂಡ ಅದು ಅಮೌಂಟ್ ಪೆಂಡಿಂಗ್ ಅಂತ ತೋರಿಸ್ತಾ ಇದ್ದರೆ, ನಿಮ್ಮ ಅಮೌಂಟ್ ನಿಮ್ಮ ಅಕೌಂಟಿಗೆ ಅದು ರಿಟರ್ನ್ ಆಗಿರುತ್ತೆ. ಅಥವಾ ಇಲ್ಲಿ ನೀವು ಪ್ಯಾರಾಮೆಡಿಕಲ್ ಬೋರ್ಡಿಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮ್ ಮಾಡ್ಬೋದು, ಏನಂತಂದರೆ ಈ ರೀತಿ ಆಗಿದೆ ಅಂತ.